ಯಾರು ಬಡವರು ಅಂತ ಬಂದರೆ ಕೆಲವನ್ನ ಒಪ್ಕೊಂಡು ಕೆಲವರಿಗೆ ಮಾಡಿದ್ದಾರೆ ಕೆಲವು ಫಿಲಮ್ಗಳೆಲ್ಲ. ಅಂಬರೀಷು, ವಿಷ್ಣುವರ್ಧನ್ ಇವರೆಲ್ಲ ಸ್ವಲ್ಪ ಭಾಳ ಇದಾಗಿದ್ದಾರೆ. ಈ ಕೈ ಕರ್ನಾಟಕದ ಆಸ್ತಿ, ಈ 5 ಬೆರಳು 5 ಕೋಟಿ ಕನ್ನಡಿಗರ ಶಕ್ತಿ ಮುಷ್ಟಿ. ಇದು ವಿಷ್ಣು ಸರ್ಕಾರ ಯೂಸ್ ಮಾಡ್ತಾ ಇದ್ದಿದ್ದು. ಕರ್ನಾಟಕದ ಬಾವುಟ ಹೆಂಗಿದೆ ಇಲ್ಲಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕನ್ನಡ ವೇವ್ ಯೂಟ್ಯೂಬ್ ಚಾನಲ್. ನಾನು ವಿವೇಕ್, ಮೈಸೂರಿಂದ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ತಾಯಿ ಇದ್ದಾರೆ ನನ್ನ ಜೊತೆ, ನಮ್ಮ ತಂದೆ ವೀಡಿಯೋ ಕ್ಯಾಮ್ರಾಮನ್ ಆಗಿದ್ದಾರೆ, ನನ್ನ ಫ್ರೆಂಡ್ ಶಶಿ ಕೂಡ ಬಂದಿದ್ದಾನೆ. ನಮ್ಮ ಕನ್ನಡದ ದಿಗ್ಗಜ ನಟ ಸಾಹಸ ಸಿಂಹ ವಿಷ್ಣುವರ್ಧನ್ 200ಕ್ಕೂ ಹೆಚ್ಚು ಚಿತ್ರಗಳನ್ನ ಮಾಡಿದ್ದಾರೆ. ಅವ್ರದ್ದು ಸ್ಮಾರಕ ಇದು ಮೈಸೂರಲ್ಲಿದೆ. ಸೊ ಒಳಗಡೆ ಹೋಗೋಣ, ಏನಿದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಡೆಫಿನೆಟ್ಲಿ ನಮ್ಮ ಕನ್ನಡ ಚಿತ್ರರಂಗದ ದಿಗ್ಗಜರು ರಾಜ್ಕುಮಾರ್, ಅಂಬರೀಷ್ ಮತ್ತು ನಮ್ಮ ವಿಷ್ಣುವರ್ಧನ್, ಇವ್ರಿಗೆ ಇದು ಒಂದು ಖಂಡಿತ ಗೌರವ ಸಲ್ಲಿಸ್ತಂಥದ್ದು. ನೋಡಲೇಬೇಕು ನಾವು ಮೈಸೂರಲ್ಲಿ ಹೊತ್ಕೊಂಡು, ಮೈಸೂರವರಾಗಿ ಖಂಡಿತ ಈ ಪ್ಲೇಸ್ ನೋಡಲೇಬೇಕು. ಅದಕ್ಕೋಸ್ಕರ ಬಂದಿದ್ದೀನಿ. ಸೊ ಲೆಟ್ಸ್ ಸಿ, ನಿಮಗೂ ತೋರಿಸ್ತೀನಿ ಒಳಗಡೆ ಏನಿದೆ ಅಂತ. ಲೆಟ್ಸ್ ಗೋ ಪಾರಮ್ಮ ಗಾಯ್ಸ್. ಇದು ಎಂಟ್ರೆನ್ಸ್ ಇಲ್ಲಿ. ಸೊ ನೋಡೋಣ ಒಳಗಡೆ ಏನಿದೆ, ತೋರಿಸ್ತೀನಿ ಬನ್ನಿ. ನನಗೂ ಸಖತ್ ಕ್ಯೂರಿಯಾಸಿಟಿ ಇದೆ, ಸಖತ್ ರೆಸ್ಪೆಕ್ಟ್ ಇದೆ ವಿಷ್ಣುವರ್ಧನ್ ಮೇಲೆ, ಅವ್ರ ಮೇಲೆ. ಸೊ ಬನ್ನಿ ನೋಡೋಣ ಒಳಗಡೆ ಏನಿದೆ ಅಂತ. ನೋಡಿ ಒಳಗಡೆ ಬಂದರೆ ನಮ್ಮ ವಿಷ್ಣುವರ್ಧನ್ ಅವ್ರದ್ದು, ಸಾಹಸ ಸಿಂಹ ವಿಷ್ಣುವರ್ಧನ್ ಅವ್ರದ್ದು ಎಲ್ಲ ಫೋಟೋಸ್ ಇಟ್ಟಿದ್ದಾರೆ. ವಂಡರ್ಫುಲ್. ಏನು ಅನ್ನಿಸ್ತಿದೆ ಪಾಪ? ಡಾಕ್ಟರ್ ವಿಷ್ಣುವರ್ಧನ್ ಒಬ್ಬ ಮೇರು ನಟ. ರಾಜ್ಕುಮಾರ್ ಅವ್ರು ಬಿಟ್ಟರೆ ಕರ್ನಾಟಕದಲ್ಲಿ ವಿಷ್ಣುವರ್ಧನ್ ಒಬ್ಬ ದೊಡ್ಡ ನಟನಾಗಿ ಬೆಳೆದು ಕೆಲವು ಸಾಕಷ್ಟು ಸಮಾಜ ಸೇವೆಗಳು ಮಾಡಿ, ಒಳ್ಳೊಳ್ಳೆ ಪಿಕ್ಚರ್ಗಳು ಮಾಡಿ ಜನಾನುರಾಗಿ ಆಗಿದ್ದಾರೆ. ಅವ್ರ ಬಗ್ಗೆ ಈ ಸ್ಮಾರಕ ಮಾಡೋದ್ರಿಂದ ನಾವು ಯಾವುದೋ ಲ್ಯಾಂಡ್ನೆಲ್ಲ ನೋಡೋಕೆ ಹೋಗಿದ್ದಿಲ್ಲ, ಹಾಗಾಗಿ ಸ್ಮಾರಕ ನೋಡ್ಕೊಂಡು ಹೋಗೋಣ, ಅವ್ರಿಗೊಂದು ಗೌರವ ಸಲ್ಲಿಸ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಈ ಕಡೆ ಬಂದೇವಿ. ಖಂಡಿತ ಫುಲ್ ಫ್ಯಾಮಿಲಿ ಸಮೇತವಾಗಿ ನೋಡ್ಕೊಂಡು ಇದೆಲ್ಲ ನೋಡ್ಕೊಂಡು ಹೋಗ್ತೀವಿ. ಕೆಲವು ಫೋಟೋಗಳೆಲ್ಲ ಇಲ್ಲಿ ಹಾಕಿದ್ದಾರೆ, ಒಳ್ಳೊಳ್ಳೆ ಪೋಸಸ್ ಎಲ್ಲವನ್ನ ಹಾಕಿದ್ದಾರೆ. ಅದನ್ನ ಕೆಲವನ್ನ ಫೋಟೋಗ್ರಫಿ ಮಾಡ್ಕೋಬೇಕಾರೆ ಚೆನ್ನಾಗಿದೆ. ಯಾರ್ಯಾರ ಜೊತೆ ಮಾಡಿದ್ದಾರೆ, ಸುಮಾರು ಅವಾರ್ಡ್ಗಳ ತಗೊಂಡು ರಾಜ್ಕುಮಾರ್ ಅವ್ರು ಬಿಟ್ಟರೆ ವಿಷ್ಣುವರ್ಧನ್, ಅವ್ರು ಬಿಟ್ಟರೆ ಅಂಬರೀಷ್ ಇದ್ದಾರೆ, ಶಂಕರ್ನಾಗ್ ಬೆಳೆದ್ರು, ಅದರಲ್ಲೆಲ್ಲ ಈ ನಂಬರ್ 2 ಪ್ಲೇಸಲ್ಲಿ ಉಳಿದಿದ್ರು ಅಂತ ಹೇಳ್ಬಿಟ್ಟು ಅವ್ರ ಬಗ್ಗೆ ಹೇಳಿದ್ರೆ ಬೇಕಾದಷ್ಟು ವಿಷಯ ಇದೆ. ಎಲ್ಲದನ್ನೂ ನಾನು ಹೇಳೋಕ್ಕಾಗಲ್ಲ, ನೆನಪಿರೋಷ್ಟು ಮಾತ್ರ ನಿಮಗೆ ಹೇಳ್ತಾ ಇದ್ದೀನಿ. ಓಕೆ. ಒಳ್ಳೊಳ್ಳೆ ಪಿಕ್ಚರ್ಗಳು ಅಂದರೆ ದೊಡ್ಡ ದೊಡ್ಡ ಪಿಕ್ಚರ್ಗಳು ಮಾಡಿ ಯಾವತ್ತೂ ಮನಿ ಮೈಂಡೆಡ್ ಆಗಿರಲಿಲ್ಲ ಅವರು. ಸಾಮಾನ್ಯವಾಗಿ ಹಣಕ್ಕೋಸ್ಕರ ಯಾವತ್ತೂ ಮಾಡ್ತಿರಲಿಲ್ಲ. ಯಾರು ಬಡವರು ಅಂತ ಬಂದರೆ ಕೆಲವನ್ನ ಒಪ್ಕೊಂಡು ಕೆಲವರಿಗೆ ಮಾಡಿದ್ದಾರೆ ಕೆಲವು ಫಿಲಮ್ಗಳೆಲ್ಲ. ಅಂಬರೀಷು, ವಿಷ್ಣುವರ್ಧನ್ ಇವರೆಲ್ಲ ಸ್ವಲ್ಪ ಭಾಳ ಇದಾಗಿದ್ದಾರೆ. ಒಬ್ಬ ಮೇರು ನಟ, ದೊಡ್ಡ ನಟ ಅವರು. ಇಲ್ಲಿ ಸ್ಮಾರಕ ಈ ಥರ ಮಾಡೋದ್ರಿಂದ ಹಾಗೆ ಒಂದು ರೌಂಡ್ ಹಾಕ್ಕೊಂಡು ಬರ್ತಾ ಇದ್ದಾವೆ. ಇಲ್ಲಿ ಭಾಳ ಖುಷಿ ಚೆನ್ನಾಗಿ ಕಟ್ಟಿದ್ದಾರೆ, ಕ್ಲೀನಾಗಿ ನೋಡಿ. ಇಂಪಾರ್ಟೆಂಟ್ ಇಲ್ಲಿ ನಾಗಕನ್ಯೆ, ಕಳ್ಳಕುಳ್ಳ, ನಾಗರ ಕೆಲವು ಪಿಕ್ಚರ್ಗಳನ್ನೆಲ್ಲ, ಭೂತಯ್ಯನ ಮಗ, ಇವು ನನ್ನ ಫೇವ್ರೆಟ್. ಭಾಳ ಇಷ್ಟ ಈ ಮೂವಿ ನನಗೆ. ಗ್ಯಾಸ್ ಇದು ನನ್ನ ಫೇವ್ರೆಟ್ ಮೂವಿ, ಭೂತಯ್ಯನ ಮಗ. ಅಯ್ಯೋ, ಇದನ್ನು ಪ್ರೊಡ್ಯೂಸ್ ಮಾಡಿರೋದು ರವಿಚಂದ್ರನ್ ಅವ್ರ ತಂದೆ ವೀರಸ್ವಾಮಿ ಅವರು. ವೀರಸ್ವಾಮಿ ಚಿತ್ರಕಥೆ ಇವರು ಫೇಮಸ್, ಅವ್ರ ಹೆಸರು ಮರ್ತೋಗಿದೆ. ಬಟ್ ನೋಡಿ, ನಾಗರಾವು ಒನ್ ಆಫ್ ದ ಬೆಸ್ಟ್ ಮೂವಿ, ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ವಿಷ್ಣುವರ್ಧನ್ ಸ್ಮಾರಕ, ಅವ್ರ ಸ್ಮಾರಕಕ್ಕೆ ಬಂದಿರೋದು ನನಗೆ ಮೈಸೂರಲ್ಲಿ. ಐ ಆಮ್ ವೆರಿ ಪ್ರೌಡ್ ಮೈಸೂರಿಯನ್ ಇವತ್ತು. ಆದರೂ ವಿಷ್ಣುವರ್ಧನ್ ಅವ್ರ ಕ್ಯಾರೆಕ್ಟರು ಒಂಥರ ಈಸ್ ಎ ಜೆಂಟಲ್ಮ್ಯಾನ್ ಆ್ಯಂಡ್ ವೆರಿ 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 ಹ್ಯಾಂಡ್ಸಮ್. ಇವಾಗ ನಾವೇನು ಹ್ಯಾಂಡ್ಸಮ್ ಅಂದರೆ ಬಾಡಿ ಗಿಡಿ ಇಟ್ಕೊಂಡಲ್ಲ, ಮುಖ ಎಷ್ಟು ಚೆನ್ನಾಗಿತ್ತು. ಸೊ ಒನ್ ಆಫ್ ದ ಬೆಸ್ಟ್ ಆ್ಯಕ್ಟರ್, ಲೆಜೆಂಡರಿ ಆ್ಯಕ್ಟರ್ ಅಂತ ಹೇಳ್ಬೋದು. ಸೊ ತುಂಬ ಖುಷಿ ಆಗ್ತಿದೆ ನನಗಂತ ಇವತ್ತು. ಸೊ ನಿಮಗೂ ಅದಕ್ಕೆ ಒಂದು ರೌಂಡ್ ತೋರಿಸೋಣ ಅಂತ ಬರ್ತಾಯಿನಿ, ನೋಡಿ ನೀವು ಹೆಂಗಿದೆ ಅಂತ. ಅದರಲ್ಲೂ ಒಂದು ವಿಷಯ ಏನಂದರೆ ವಿಷ್ಣುವರ್ಧನ್ ಹುಟ್ಟಿದ್ದು ಮೈಸೂರಲ್ಲಿ, ಓದಿದ್ದು ಅರಸೂರು ಹತ್ರ ಒಂದು ಸ್ಕೂಲ್ ಇದೆ, ಅಲ್ಲಿ ಓದಿದ್ದವರು. ಅವನ ಒಂದು ಹುಟ್ಟೂರು ಆದ್ದರಿಂದ ಅವನ ಸ್ಮಾರಕ ಮೈಸೂರಲ್ಲೇ ಮಾಡಬೇಕು ಅಂತ ಹೇಳಿ ಅವರ ಶ್ರೀಮತಿ ಮತ್ತು ಅವ್ರ ಮಕ್ಕಳೆಲ್ಲ ಕೇಳ್ಕೊಂಡ್ರಿಂದ ಇಲ್ಲಿ ಮಾಡಿದ್ದಾರೆ. ಬೆಂಗಳೂರಲ್ಲಿ ರೀಸೆಂಟಾಗಿ ಬೆಂಗಳೂರದ್ದು ಏನೋ ಗಲಾಟೆ ಆಗಿಬಿಟ್ಟು ಅದನ್ನೆಲ್ಲ ಕಿತ್ತರೋದು ಮಾಡೋದು ಏನೋ ಕಾಂಪ್ಲಿಕೇಟೆಡ್ ಆಗಿ ಇದಾಗಿದೆ ಅಂತ ಹೇಳಿದ್ರು. ನಮಗೆ ಅದ್ರ ಬಗ್ಗೆ ಡೀಟೇಲ್ಸ್ ಗೊತ್ತಿಲ್ಲ, ಬಟ್ ಅಲ್ಲಿ ಡ್ಯಾಮೇಜ್ ಆಗಿದೆ. ಇದು ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ತುಂಬ ಚೆನ್ನಾಗಿದೆ ಮ್ಯೂಸಿಯಂ ಇದು. ಆ್ಯಕ್ಚುಲಿ ನೋಡಿ, ಒಳ್ಳೆ ವರ್ಲ್ಡ್ ಕ್ಲಾಸ್ ಲೆವೆಲ್ಗಿದೆ, ಒಂಥರ ಒಳ್ಳೆ ರೌಂಡಿಗಿದೆ ಸರ್ಕಲ್ಲು. ಎಲ್ಲ ಫೋಟೋಸ್ ಹಾಕಿದ್ದಾರೆ ವಿಷ್ಣು ಸರ್ದು.
ನಿಜ ಹೇಳ್ತಾ ಇದ್ದೀನಿ, ವೆರಿ ಹ್ಯಾಪಿ. ಮೈಸೂರವರಾಗಿ ಅಥವಾ ಬೆಂಗಳೂರಿಂದ ಯಾರೇ ಬಂದರೂ ಇಲ್ಲೊಂದ್ಸಲ ಬರಬೇಕು ನೋಡಿ. ಎಷ್ಟು ಹೋಗ್ಬೇಕು ಈಗ. ಸೊ ತುಂಬ ಖುಷಿ ಆಯಿತು ಡಾಕ್ಟರ್ ವಿಷ್ಣುವರ್ಧನ್ ಅವ್ರನ್ನ ನೋಡಿ ಎಷ್ಟು ಚೆನ್ನಾಗಿದೆ ಫೋಟೋ. ಸೊ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವ್ರ ಚಿತಾಭಸ್ಮ ಇಲ್ಲಿ ಒಳಗಡೆ ಇದೆ. ಸೊ ಅವ್ರದ್ದೊಂದು ವಿಗ್ರಹ ಕೂಡ ಇದೆ, ಅದನ್ನು ಕೂಡ ತೋರಿಸ್ತೀನಿ ಬನ್ನಿ ನೋಡೋಣ. ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ. ಅಬ್ಬಾ, ಇದು ನಿಜ ಹೇಳ್ತಾ ಇದ್ದೀನಿ. ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಆ ವ್ಯಕ್ತಿ ಎದ್ದು ಬಂದದ್ದು ಚರಿತ್ರೆಯಲ್ಲೇ ಇಲ್ಲ. ಕದಂಬ ಈ ಕೈ ಕರ್ನಾಟಕದ ಆಸ್ತಿ, ಈ 5 ಬೆರಳು 5 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ಹೊಡೆದರೆ ಮತ್ತೆ ಆ ವ್ಯಕ್ತಿ ಎದ್ದು ಬರೋ ಚರಿತ್ರೆಯಲ್ಲೇ ಇಲ್ಲ. ಒಬ್ಬ ಮೈಯೆಲ್ಲ ಇದಾಗ್ತದೆ. ಸೊ ಇದಾಗಿತ್ತು ವಿಷ್ಣು ಸರ್ ಸ್ಮಾರಕ ಇದು. ಸೊ ಅವ್ರ ಪುತ್ಥಳಿ ಕೂಡ ಇದೆ. ಸೊ ತುಂಬ ಖುಷಿಯಾಯಿತು ಇದು ಮೈಸೂರಲ್ಲಿರೋದು. ಸೊ ಯಾರು ಬಂದರೆ ಮೈಸೂರಿಗೆ ದಯವಿಟ್ಟು ಹೋಗಿ. ಓನ್ಲಿ 8 ಕಿಲೋಮೀಟರ್ ಆಗುತ್ತೆ ಸಿಟಿ ಸೆಂಟ್ರಿಂದ. ನಮ್ಮ ಮನೆಯಿಂದ ಬರೀ 6 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಸೊ ತುಂಬ ಖುಷಿಯಾಯಿತು, ತುಂಬ ಚೆನ್ನಾಗಿದೆ. ದಯವಿಟ್ಟು ಒಂದು ಸಲ ಹೋಗಿ. ತುಂಬ ಕೊಡುಗೆ ಇದೆ ಇವ್ರದ್ದು ನಮ್ಮ ಕನ್ನಡ ಚಲನಚಿತ್ರಕ್ಕೆ. ಜೈ ವಿಷ್ಣು ಸರ್. ದೇವರು ಒಳ್ಳೆಯವರಿಗೆ ತುಂಬ ಕಷ್ಟ ಕೊಡುತ್ತಾನೆ, ಆದರೆ ಕೊನೆಯಲ್ಲಿ ಕೈ ಹಿಡಿಯುತ್ತಾನೆ. ಕೆಟ್ಟವರಿಗೆ ಒಳ್ಳೆ ಸುಖ ಕೊಡುತ್ತಾನೆ, ಆದರೆ ಕೊನೆಯಲ್ಲಿ ಕೈ ಬಿಡುತ್ತಾನೆ. ಕೋಟಿಗೊಬ್ಬ. ಓಹ್ ನೋಡಿ, ಇದೇ ವಿಷ್ಣು ಸರ್ ಕಾರು. ಸರ್ ಕಾರ್ ಯೂಸ್ ಮಾಡ್ತಾ ಇದ್ದಿದ್ದು. ಅಬ್ಬಾ ನೋಡಿ ಕರ್ನಾಟಕದ ಬಾವುಟ ಹೆಂಗಿದೆ ಇಲ್ಲಿ. ಡಾಕ್ಟರ್ ವಿಷ್ಣುವರ್ಧನ್. ವಿಷ್ಣು ಸರ್ ಅನ್ಬೇಕು ನಾವೆಲ್ಲ, ವಿಷ್ಣುವರ್ಧನ್ ಅನ್ಬಾರ್ದು. ಸಾಹಸ ಸಿಂಹ ಸುಮ್ಮನೆನಾ? ಸರ್ರು ವಿಷ್ಣು ಸರ್ ಯೂಸ್ ಮಾಡ್ತಾ ಇದ್ದಿದ್ದು ಕಾರ್ ಇದು. ಸೊ ವಿಷ್ಣು ಸರ್ ಸ್ಮಾರಕ ಇಲ್ಲಿ ಇದು ಕೂಡ ಇದೆ, ವಾಲಂಟ್ರಿ ಬ್ಲಡ್ ಡೊನೇಷನ್. ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೊ ಇಷ್ಟಾಗಿತ್ತು. ವಾಪಸ್ ಹೋಗ್ತಾ ಇರ್ಬೇಕಾದ್ರೆ ಮೈಸೂರಿಗೆ ಮಧ್ಯೆ ನಿಲ್ಲಿಸಿ ಕಬ್ನಾಲ್ ಕುಡಿಯೋಣ ಅಂತ ಕುಡಿತಾ ಇದ್ದೀವಿ. ತುಂಬ ಫ್ರೆಶ್ ಆಗಿತ್ತು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಹಿಂಗೆ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೆಯದಾಗಲಿ, ನಿಮಗೂ ಕೂಡ. ಥ್ಯಾಂಕ್ ಯು. ಬಾಯ್.